ವೆಲ್ಕಮ್ ಬ್ಯಾಕ್. ದಾಖಲೆಯ ಬಿಸಿಲಿನ ನಡುವೆ ಒಂದ್ ಕಡೆ ಜೀವಜಲಕ್ಕೆ ನಗರದ ಮಂದಿ ಪರದಾಡ್ತಾ ಇದ್ದಾರೆ. ಕುಡಿಯೋಕ್ ನೀರು ಸಿಕ್ಕಿದ್ರೆ ಸಾಕಪ್ಪ ಅಂತ ಬೇಡ್ಕೋತಾ ಇದ್ದಾರೆ. ಇದರ ನಡುವೆ ಇನ್ನು ಕೆಲವರು ಕುಡಿಯೋ ನೀರನ್ನ ಸಿಕ್ಕ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಅಂಥವರ ವಿರುದ್ಧ ನಾಳೆಯಿಂದ ದಂಡಾಭಿಯಾನ ಶುರುವಾಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇರೋ ಕಾರಣ ಕುಡಿಯುವ ನೀರನ್ನ ಮಿತವಾಗಿ ಬಳಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಸೂಚನೆ ನೀಡಿತ್ತು. ಆದರೆ ಇನ್ನು ಮುಂದೆ ನಗರದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಪ್ರತಿ ವಾಟರ್ ಮ್ಯಾನ್ ಕೂಡ ಹೈ ಅಲರ್ಟ್ ಇರ್ತಾರೆ. ಬೇಕಾಬಿಟ್ಟಿ ನೀರು ಪೋಲ್ ಮಾಡಿದ್ರೆ ಪಕ್ಕಾ ಫೈನ್ ಬೀಳುತ್ತೆ. ಇಷ್ಟು ದಿನ ಕುಡಿಯೋ ನೀರನ್ನ ಯಾರಾದ್ರೂ ವ್ಯರ್ಥ ಮಾಡ್ತಿದ್ರೆ ಅಂತವರ ಫೋಟೋಗಳನ್ನ ಕೆಲವರು ಟ್ವಿಟರ್ಗೆ ಹಾಕ್ತಿದ್ರು, ಕೆಲವರು ಜಲಮಂಡಳಿಯ ಮೇಲ್ಗೆ ಇಮೇಲ್ ಮಾಡ್ತಿದ್ರು. ಸದ್ಯ ನೀರಿನ ದುರ್ಬಳಕೆ ಮಾಡೋರ ವಿರುದ್ಧ ವಾಟರ್ ಮ್ಯಾನ್ ಸಮರ ಸಾರಲು ನಾಳೆಯಿಂದ ಸಿದ್ಧರಿದ್ದಾರೆ. ನೀರು ವ್ಯರ್ಥ ಮಾಡೋದು ಗೊತ್ತಾದ್ರೆ ಸ್ಥಳದಲ್ಲಿಯೇ ದಂಡಾಸ್ತ್ರ ಪ್ರಯೋಗ ಮಾಡ್ತಾರೆ. 407 ಪ್ರಕರಣ ದಾಖಲಾಗಿದೆ. ಇಲ್ಲಿವರೆಗೆ 20,25,000 ರೂಪಾಯಿಯನ್ನು ದಂಡ ವಸೂಲಾಗಿದೆ. ಸೊ ಮುಂದಿನ ವಾರದಲ್ಲಿ ಕೂಡ ನೀರನ್ನು ಉಳಿತಾಯ ಮಾಡಬೇಕಂತ ಒಂದು ಚಿಂತನೆಯನ್ನು ಜನರಲ್ಲಿ ಬೆಳೆಸಬೇಕಂತ ನಾವು ಈ ಒಂದು ದಂಡವನ್ನು ಮಾಡಬೇಕಂತ ಒತ್ತಾಯ ಮಾಡ್ತೇವೆ. ಯಾಕಂದರೆ ಜನರಿಗೆ ದಂಡ ಮಾಡಿ ಅವರಿಂದ ದುಡ್ಡು ನಮಗೆ ಪೆನಾಲ್ಟಿ ಕಟ್ಕೊಳ್ಬೇಕಂತ ಏನು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಿದೆ, ಈ ಸಾರ್ವಜನಿಕ ಬಳಕೆಗಿರುವಂಥ ನೀರನ್ನು ದುರುಪಯೋಗ ಮಾಡಬಾರ್ದಂತ ಜನರಲ್ಲಿ ಒಂದು ಕಾನ್ಸಿಯಸ್ನೆಸ್ ಬರಬೇಕು, ಅವರಲ್ಲಿ ಸಕಾರಾತ್ಮಕ ಚಿಂತನೆ ಬರಬೇಕಂತ ದೃಷ್ಟಿಯಿಂದ ಈ ಒಂದು ದಂಡವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮಾಜಿ ಉಪಮೇಯರ್ ಒಬ್ರು ಕಾರು ವಾಶ್ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಜಲಮಂಡಳಿಯ ನಿಯಮ ಕೇವಲ ಬಡ ಮಧ್ಯಮ ವರ್ಗದ ಜನರಿಗೆ ಸೀಮಿತವಾಯ್ತಾ ಅಂತ ಮಾಜಿ ಉಪಮೇಯರ್ ಶ್ರೀನಿವಾಸ್ ಮನೆಯ ಮುಂದಿನ ವಿಡಿಯೋವನ್ನ ಎಕ್ಸ್ನಲ್ಲಿ ಹಾಕಿ ಜನ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಕಾವೇರಿ ನೀರು ಮಿತವಾಗಿ ಬಳಸುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಡೋಂಟ್ ಕೇರ್ ಅನ್ನೋರ ಮೇಲೆ ಜಲಮಂಡಳಿ ನಾಳೆಯಿಂದ ದಂಡಾಭಿಯಾನ ಶುರು ಮಾಡಲಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.